ದಿನೇಶ್ ಅವರೇ, ಈಗ ಇವತ್ತಿಗೆ ಟಿಪ್ಪು ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಸೆಲೆಕ್ಟಿವ್ ಆಗಿ ನೆರೇಟಿವ್ ಮಾಡ್ಕೊಂಡು ಹೋಗ್ತಾರೆ. ಸೆಲೆಕ್ಟಿವ್, ನನಗೇನು ಬೇಕು, ನನಗೆ ಯಾವ್ದು ಕನ್ವಿನ್ಸಿಂಗ್ ಆಗಿದೆ, ನಾನು ಅದನ್ನು ಹೆಚ್ಚು ಚೆನ್ನಾಗಿ ಪ್ರಚಾರ ಮಾಡಬಹುದು. ಬೀಟ್ ಕಾಂಗ್ರೆಸ್, ಬೀಟ್ BJP, ಇನ್ಯಾವುದೇ ಪಾರ್ಟಿ ಆದರೂ ತನಗೇನು ಸೆಲೆಕ್ಟಿವ್ ಬೇಕು ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ತಾರೆ. ಅದನ್ನು ಒಟ್ಟಂದದಲ್ಲಿ ಯಾರೂ ತಗೋತಾ ಇಲ್ಲ. ಇತಿಹಾಸದವಾಗಿಯೂ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸಿಲೆಬಸ್ಸನ್ನು ಕಿತ್ತಾಕ್ಬಿಡೋಣ ಟಿಪ್ಪು ಸುಲ್ತಾನ್ನ. ಇತಿಹಾಸದಲ್ಲಿ ಹೈದರಾಲಿವರೆಗೂ ಬರಬೇಕು, ಹೈದರಾಲಿ ಬಂದ ತಕ್ಷಣ ಅಲ್ಲಿಂದ ಜಂಪ್ ಹೊಡೆದ್ಬಿಡ್ಬೇಕು. 1799 May 4 ಇದೆಯಲ್ಲ, ಆ ಡೇಟ್ವರೆಗೂ ಜಂಪ್ ಹೊಡೆದು ಆಮೇಲೆ ಮತ್ತೆ ಮೈಸೂರು ಸಂಸ್ಥಾನಕ್ಕೆ ಬಂದ್ಬಿಡಬೇಕು ಅಂತೇಳಿ ಈ ಥರ ಹೋಗ್ತಾರಲ್ಲ. ಹೌ ಫಾರ್ ಇಟ್ ಈಸ್ ಗುಡ್ ಆರ್ ಇಟ್ ಈಸ್ ಫೇರ್ ಅಂತ ಸರ್? ಆ್ಯಕ್ಚುಲ್ ಆಗಿ ಇತಿಹಾಸ ನೀವು ಟಿಪ್ಪು ಸುಲ್ತಾನ್ ಅಲ್ಲ, ಅಲ್ಲಿಂದ ಹಿಂದಕ್ಕೂ ತಗೋಬೇಕು. ಯಾಕಂದರೆ ಇವತ್ತು ಭಾರತ ದೇಶದಲ್ಲೇ ಒಂದು ಸಮೃದ್ಧವಾದ ರಾಜ್ಯ ಮತ್ತು ಮೈಸೂರು, ಅದರಲ್ಲೂ ಎಸ್ಪೆಷಲಿ ಮೈಸೂರು ಸಂಸ್ಥಾನ ಏನಿದೆ, ಈ ಭಾಗದಲ್ಲಿ ಶಿಕ್ಷಣ, ಆರ್ಥಿಕತೆ, ವ್ಯವಸಾಯ ಎಲ್ಲ ಅಭಿವೃದ್ಧಿ ಆಗೋದಕ್ಕೂ ಕೂಡ ಕಲೆ, ಕೌಶಲ್ಯ, ಸಂಸ್ಕೃತಿ ಇದಿಷ್ಟು ಡೆವಲಪ್ ಆಗೋದಕ್ಕೆ ಗಂಗರ ಆಳ್ವಿಕೆನೂ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಸ್ತಶಕ 350ರಿಂದ 1000ನೇ ಇಸ್ವಿ ತನಕನೂ ಆಳ್ತಾರೆ. ಸುಮಾರು 600 ವರ್ಷ ಆಳ್ತಾರೆ ಗಂಗರು ಕೂಡ. ಅವರು ಕೂಡ ಇವತ್ತೇನು ಕೆರೆ ಇದೆ, ಕಟ್ಟೆಗಳಿದಾವೆ, ಮತ್ತೆ ಇವತ್ತೇನು ಗೌಡ, ಶಾನ್ಭೋಗ, ಇವೆಲ್ಲ ಗೌಡ ಅನ್ನೋ ಜಾತಿ ಅಲ್ಲ, ಗೌಡ ಅನ್ನೋದು ಹುದ್ದೆ ಹಳ್ಳಿಗೆ ಲೀಡರ್ ಅಂತ, ಒಬ್ಬ ಶಾನ್ಭೋಗ, ಇವೆಲ್ಲ ಅವತ್ತೇ ರೆವಿನ್ಯೂ ಆಕ್ಟ್ ತಂದವರು. ಮತ್ತೆ ಮಹಿಳೆಯರಿಗೆ ಆಸ್ತಿಲಿ ಹಕ್ಕನ್ನು ಕೊಟ್ಟವರು ಗಂಗರು. ಅದಾದ ನಂತರ ಇವೆಲ್ಲ ಬೆಳವಣಿಗೆಗಳಾಗಿದ್ದು. ಟಿಪ್ಪು ಸುಲ್ತಾನ್ ಇದ್ದಿದ್ದೆ 49 ವರ್ಷ. ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಬೆಳವಣಿಗೆಗಳು ಅಂದ್ರೆ ನೀವು ಇತಿಹಾಸದಲ್ಲಿ ಯಾವುದನ್ನು ತೆಗಿಬೇಡಿ, ಎಲ್ಲವೂ ಬೇಕು. ಎಲ್ಲ ಬೇಕಾಗಿದ್ದಕ್ಕೆ ಇವತ್ತು ಹಿಂದೆ ಅವರೆಲ್ಲ ಮಾಡಿದ್ದ ಏನು ಕೊಡುಗೆಗಳನ್ನ ನಾವು ಇವತ್ತು ಅನುಭವಿಸ್ತಾ ಇದೀವಿ. ಓಟ್ ಬೇಕು ಅಂತ ಆಗಲ್ವಲ್ಲ, ಇವತ್ತು ಆ ಮನಸ್ಥಿತಿ ಇವತ್ತಿನ ರಾಜಕಾರಣಿಗಳಿಗೆ ಇಲ್ವಲ್ಲ. ಇವ್ರು ಏನ್ ಮಾಡ್ತಾರೆ, ಇವತ್ತು ಹಿಂದಿನ ಜನರುಗಳು ಎಲ್ಲರ ಎಫರ್ಟ್ ಇಂದ ನಾವು ಇವತ್ತು ಈ ಒಂದು ಒಳ್ಳೆ ಬಾಳ್ವೆನ ಬಾಳ್ತಾ ಇದೀವಿ. ಆದ್ರೆ ಈ ಬಾಳನ್ನ ಹಾಳು ಮಾಡಕ್ ಕೊಟ್ಟಿರೋರು ಈ ರಾಜಕಾರಣಿಗಳು. ಕೇವಲ ಎಲ್ಲೋ ಒಂದ್ ಕಡೆ ಟಿಪ್ಪು ಸುಲ್ತಾನ್ ಹೆಸರು ಹೇಳಿ BJP ಅವ್ರನ್ನ ಟ್ರಿಗರ್ ಮಾಡೋದು. BJP ಅವರು ಏನೋ ನಾವು ದೇವಲೋಕದಿಂದ ಇಳಿದು ಬಿಟ್ಟಿದೀವಿ, ಭೂಮಿಲೇ ಹುಟ್ಟಿಲ್ಲ, ನಾವು ಇನ್ಯಾವುದೋ ಮಹಾರಾಷ್ಟ್ರದಿಂದ ಓಡ್ ಬಂದ್ಬಿಟ್ಟಿದೀವಿ, ಮರಾಠಿ ಇದರಲ್ಲಿ ಇಲ್ಲಿಗೆ ಇಳಿದು ಬಿಟ್ಟಿದೀವಿ, ಪೇಶ್ವೆಗಳಾಗಿ ಇಳಿದು ಬಿಟ್ಟಿದೀವಿ, ನಾವು ಟಿಪ್ಪುನ ವಿರೋಧಿಸ್ಬಿಡ್ತೀವಿ, ಕನ್ನಡಿಗರನ್ನ ವಿರೋಧಿಸ್ಬಿಡ್ತೀವಿ ಅಂದ್ರೆ ಎಷ್ಟೋ ಕಡೆ ಇವರು ಆ ಒಂದು ನಿಜವಾದ ಥಿಂಕಿಂಗ್ಗಳನ್ನೇ ತಿಳ್ಕೊಳ್ಳಿಲ್ಲ. ಈಗ ನಿಮ್ಗೆ ಈ ಮಂಡ್ಯದಲ್ಲಿ ಒಂದು ಫ್ಲಾಗ್ ಇದ್ ಮಾಡಿದ್ರಲ್ಲ, ಅವತ್ತೊಂದ್ ದಿವಸ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಯಾವ ಫ್ಲಾಗ್ ಹಾರಿಸಿದಾರೆ ಅಂತ. ಅವತ್ತು ಅವರು ಪೇಶ್ವೆಗಳ ಫ್ಲಾಗ್ ಹಾರಿಸ್ಬಿಟ್ಟು ಹಿಂದೂ ಫ್ಲಾಗ್ ಅಂದ್ರು. ಅವತ್ತು ನಾನು ಟಿವಿಲಿ ಅದಕ್ಕೆ ಕ್ಲಾರಿಟಿ ಕೊಟ್ಟೆ. ಹಿಂದೂ ಫ್ಲಾಗ್ ಅಂದ್ರೆ ಕೋವಿದಾರ ಧ್ವಜ, ಟ್ರಯಾಂಗಲ್ ಇರುತ್ತೆ, ಮರದಷ್ಟೇ ಸಿಂಬಲ್ ಇರುತ್ತೆ, ಯಾವ ಆಂಜನೇಯ ಇರಲ್ಲ, ಯಾವ ರಾಮ ಇರಲ್ಲ. ಆಮೇಲೆ ಇವರೇ ಹೇಳಿದ್ರು ಉರಿಗೌಡ, ನಂಜೇಗೌಡ ಅಂತ ಅದನ್ನ ಬೇರೆ ತಗೊಬಂದ್ರು. ಅಂದ್ರೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಮುಸ್ಲಿಮರು ಒಂದಾಗಿದ್ದಾರೆ, ಅವ್ರನ್ನೇನಾದ್ರು ಮಾಡಿ ಹೊಡಿಬೇಕು. ಅದಕ್ಕೆ ಉರಿಗೌಡ, ನಂಜೇಗೌಡ ಅನ್ನೋರು ಟಿಪ್ಪು ಸುಲ್ತಾನ್ ಸಾಯಿಸಿದ್ರು ಅಂದಾಗ ಮುಸ್ಲಿಮ್ಸು ಒಕ್ಕಲಿಗರ ವಿರುದ್ಧ ನಿಂತ್ಕೋತಾರೆ. ಅವಾಗ ಆ ವೋಟ್ ನ ಡಿವೈಡ್ ಮಾಡಿ ಅದನ್ನ ಪ್ಲಸ್ ಮಾಡ್ಕೋಬೇಕು. ಈ ತರ ಎಲ್ಲ ತಗೊಂಡ್ರು ಅವರು. ಓಕೆ ರಂಗರಾಜ್ ಸರ್, ಇನ್ನೊಂದೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಟೈಮ್ ಬಂದಾಗ ಮದಕರಿನೆಲ್ಲ ಇವನು ತಗೊಂಡು ಬಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಜೈಲಿಗೆ ಹಾಕ್ಬಿಟ್ಟಿದ್ದ. ಅಲ್ಲಿ ಒಂದು ನಾಯಕ ಕಮ್ಯುನಿಟಿ ಬರುತ್ತೆ. ಅದರಲ್ಲಿ ನಾಯಕ ಕಮ್ಯುನಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವನು ಅಪಚಾರ ಮಾಡಿದ್ದಾನೆ, ಕೊಡವರಿಗೆ ಅಪಚಾರ ಮಾಡಿದ್ದಾನೆ, ಅನೇಕರನ್ನ ಕೊಂದು ಹಾಕ್ಬಿಟ್ಟಿದ್ದಾನೆ ಇವನು. ಈ ವಿಚಾರಗಳನ್ನು ತೆಗೆದುಕೊಂಡು ಇವನು ಜಯಂತಿ ಯಾಕೆ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಅಟ್ ದ ಸೇಮ್ ಟೈಮ್ ಮಿರ್ಜಾ ಇಸ್ಮಾಯಿಲ್ ಜಯಂತಿ ಮಾಡಿ, ಅಬ್ದುಲ್ ಕಲಾಂ ಜಯಂತಿ ಮಾಡಿ, ನಾವು ಧರ್ಮದ ವಿರೋಧವಾಗಿ ನಾವು ಯಾರೂ ಇಲ್ಲ ಇಲ್ಲಿ, ಟಿಪ್ಪು ಸುಲ್ತಾನ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅವನು ಮಾಡಿದ ಕೃತ್ಯಗಳಿಂದ ಈತನಿಗೆ ಒಂದು ಜಯಂತಿಗೆ ತರಹನೇ ಅವನು ನಮ್ಮ ವಾದ ಅಂತ ಕೆಲವರು ಹೇಳ್ತಾರೆ ಸರ್. ಈ ಮದಕರಿ, ಈ ಜಯಂತಿ ಮತ್ತು ಧಾರ್ಮಿಕ ಸಾಮರಸ್ಯ ನಮಗೂ ಇದೆ ಅನ್ನೋ ವಾದಗಳಿದೆಯಲ್ಲ, ಹಿಸ್ಟ್ರಿ ಏನು ಹೇಳುತ್ತೆ ಸರ್ ಇದ್ರ ಬಗ್ಗೆ ಅಂತ? ರಮಾಕಾಂತ್, ನೀವು ಮಾತಾಡ್ತಾ ಭಾಳ ಒಳ್ಳೆ ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರಿ. ನಾನು ಆಗ್ಲೇ ಮಧ್ಯ ಮಾತಾಡಬಾರ್ದು ಅಂತ ಸುಮ್ಮನಾದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರಿ. ಸತ್ಯವಾಗ್ಲೂ ಮಾಡಬೇಕಾಗಿರೋದು ಟಿಪ್ಪು ಮಾಡಿದ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಮಾಡಬೇಕು. ನೋಡಿ, ಮೈಸೂರು ಸಂಸ್ಥಾನವನ್ನ ಆಳದಂತವರು 25 ಜನ ರಾಜರು. ಅವರ ಜೊತೆನಲ್ಲಿ 2 ರಾಣಿಯರ ಕೊಡುಗೆಗಳಿದೆ. ಒಂದು ಲಕ್ಷಮ್ಮಣ್ಣಿ, ಮತ್ತೊಂದು ನಮ್ಮ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ. ಇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಶಿಲ್ಪಗಳು ಮೈಸೂರಲ್ಲಿ ಇಲ್ಲ. ನಾನು ಕೆಂಪನಂಜಮ್ಮಣ್ಣಿಯವ್ರದ್ದು ಹಾಕಬೇಕು ಅನ್ನೋ ಪ್ರಯತ್ನವನ್ನ ಬಹಳ ವರ್ಷಗಳಿಂದ ನಾನು ಸರ್ಕಾರದ ಜೊತೆ ಹೋರಾಟ ಮಾಡ್ತಿದ್ದೀನಿ. ಅದು ಆ ಕಡೆ ಇಟ್ಕೊಂಡ್ರು. ಇಲ್ಲಿ ನಾಲ್ವಡಿ ಕೃಷ್ಣ ಇದು ಮೈಸೂರು ಮಹಾರಾಜರ ಇತಿಹಾಸವನ್ನು ತಗೊಂಡ್ರೆ ರಾಜ ಒಡೆಯರ
610ರಿಂದ ಈ ಕಡೆನೆ ಬೇರೆ ಇತಿಹಾಸ, ಅದ್ರ ಹಿಂದಿಂದು ಬೇರೆನೆ ಇತಿಹಾಸ ನಮ್ಮ ಮೈಸೂರು ಮಹಾರಾಜರುಗಳದ್ದು. ಆದ್ರೆ ರಾಜ ಒಡೆಯರ್ ಆದ್ಮೇಲೆ ಅಥವಾ ಟಿಪ್ಪು, ನೀವು ಡೇಟ್ ಹೇಳಿದ್ರಿ, ಮೇ 4, 1799 ನಂತರದ ಇತಿಹಾಸ ಇದೆಯಲ್ಲ ಮೈಸೂರು, ಅಲ್ಲಿ ಬರೋರು 4 ಜನ ಮುಖ್ಯ ರಾಜರು. ಅದರಲ್ಲಿ 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಆಗಬೇಕು. ಕೇವಲ 31ನೇ ವಯಸ್ಸಲ್ಲೇ ನಮ್ಮ 10ನೇ ಚಾಮರಾಜ ಒಡೆಯರ್ ಕಲ್ಕತ್ತಾದಲ್ಲಿ ಸತ್ತು ಹೋಗ್ತಾರೆ. ಅವರ ಇತಿಹಾಸ, ಅವರ ಕೊಡುಗೆ, ಮೈಸೂರಿನಲ್ಲಿ ಒಂದು ದೊಡ್ಡ ಆರ್ಡರ್ ಮಾಡ್ತಾರೆ. ರಸ್ತೆಗಳ ಅಗಲೀಕರಣ 1886ರಲ್ಲಿ ರಸ್ತೆಗಳ ಅಗಲೀಕರಣ ಮಾಡಿ ಒಂದು ಮೈಸೂರಿಗೆ ಒಂದು ರೂಪ ಕೊಟ್ಟವರು ಅವರು. 10ನೇ ಚಾಮರಾಜ ಒಡೆಯರ್ ಆದಮೇಲೆ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮಹಾತ್ಮ ಗಾಂಧಿ ಒಂದು ಟೈಟಲ್ ಬಿರುದು ಕೊಟ್ಟಿದ್ದಾರೆ, ರಾಜ ಋಷಿ ಅಂತ. ರಾಜನೂ ಹೌದು, ಋಷಿನೂ ಹೌದು ಅಂತವ್ರು ಜಯಂತಿ ಮಾಡಿ. ನಾವ್ ಯಾರು ಇದಿಲ್ಲ, ಮಾಡ್ಲೇಬೇಕು. ಅದು ಟಿಪ್ಪುಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವೋ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ನಾನು ಬೇಕಾದಷ್ಟು ನಾನು ಕೊಡಬಲ್ಲೆ. ಈ ಎರಡನ್ನೂ ನಾವು ಸಮತೂಗಿಸ್ಕೊಂಡು ಹೋಗಬೇಕು.